ಶಾಸಕರಿಗೆ ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೆಲವೊಂದು ಜನ ಶಾಸಕರಿಗೆ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ, ವಾರ್ನಿಂಗ್ ಮಾಡಿದ್ದಾರೆ. ಚುನಾವಣೆಯಲ್ಲಿ ಹಿನ್ನಡೆ ಬಗ್ಗೆ ಮಾತನಾಡ್ತಿರೋರ ವಿರುದ್ಧ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕರು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಅಂತ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಬಸವರಾಜ ಶಿವಗಂಗಾಗೆ ವಾರ್ನ್ ಮಾಡಿದಂಥ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಶಾಸಕರಿಗೆ ಬಹಿರಂಗವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ನನ್ನ ಕ್ಷೇತ್ರದಲ್ಲೇ ಕೆಲ ಮುಖಂಡರು ಮತ ಹಾಕ್ಸಿಲ್ಲ, ಯಾರೂ ದೂರು ನೀಡಿಲ್ಲ, ಕೊಟ್ಟರು ಕೂಡ ನೋಡೋಣ ಅಂತ ಹೇಳಿ ಮಾತಾಡಿದ್ದಾರೆ. ಲೀಡ್ ಕೊಡಿಸಿಲ್ಲ 18 ಸಚಿವರು, ಅವ್ರದೆಲ್ಲ ರಾಜೀನಾಮೆ. ಬಸವರಾಜ ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಬಸವರಾಜ ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಮ್ಎಲ್ಎಗಳು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಬಸವರಾಜ ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು. ನ್ಯಾಚುರಲ್ ನೋಡ್ರಿ, ನಾವು 14-15 ಸೀಟ್ ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇತ್ತು. ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ, ಅದೇನು ಇಲ್ಲ ಅಂತ ಹೇಳೋದಿಲ್ಲ. ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ. ಇನ್ನು ಕೆಲವ್ರಿಗೆಲ್ಲ ಸ್ವಂತ ಊರುಗಳಲ್ಲೇ ಲೀಡರ್ಗಳ ಊರುಗಳಲ್ಲೇ ಸ್ವಲ್ಪ, ಈಗ ನನ್ನ ಕ್ಷೇತ್ರದಲ್ಲೇ ಕೆಲವು ಲೀಡರ್ಗಳ ಊರಲ್ಲಿ ಓಟ್ಗಳು ಬಂದಿಲ್ಲ. ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ, ಯಾಕೆ ಹಿಂಗಾಗಿದೆ, ಏನಾಗಿದೆ. ಬೇಕಾದಷ್ಟು ಇಂಡಿವಿಜುವಲ್ ಕಾಸುಗಳಿರ್ಬೋದು, ಬಟ್ ಸೋಲೆ ಓಟ್ ಕಡಿಮೆ ಆಗಿರೋದು ಒಪ್ಕೊಳ್ಳೇಬೇಕಲ್ಲ. ಜನ ಏನು ತೀರ್ಮಾನ ಕೊಟ್ಟಾರೆ, ಏನು ಯಾವುದೋ ಒಂದು ಸೊಬು ಬೆಳೆದ್ರೆ ಯಾರು ಏನು ಕೇಳಲ್ಲ. You have to set it right. Natural.